ಹಾಯ್! ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇದು ನಾನು ಊರಿಗೆ ಹೋಗ್ತಿರುವಂತಹ ಒಂದು ಸಣ್ಣ ವಿಲೇಜ್ ವ್ಲಾಗ್. ಆ್ಯಂಡ್ ನಾನು ನನ್ನ ಹಸ್ಬೆಂಡ್ ಬೈಕ್ ತೊಗೊಂಡು ಊರ ಕಡೆ ಹೊರಟಿದ್ವಿ. ಆ್ಯಂಡ್ ಯಾಕಂತಂದರೆ ನಾವು ಹೊಲದಲ್ಲಿ ಬಿತ್ತಾದ್ಮೇಲೆ ನಮ್ಮ ಮಾವ ಹೋಗಿ ಬಿತ್ತು ಬಂದಿದ್ರು. ನಾವು ಆಲ್ಮೋಸ್ಟ್ ಈಗ ಹೋಗೇ ಇರಲಿಲ್ಲ ಹೊಲಕ್ಕೆ, ಹಾಗಾಗಿ ಹೋಗೋಣ ಅಂತ ಹೊರಟಿದ್ವಿ. ಆ್ಯಂಡ್ ಹೋಗೋ ದಾರಿಲಿ ನಮ್ಮ ಮನೆಯವರು ನನ್ನ ಕೈಲಿ ಬೈಕ್ ಕೊಟ್ಟು ಓಡಿಸು ಅಂತ ಕೊಟ್ಟರು. ನಾವಿಬ್ಬರು ಬೈಕಲ್ಲಿ ಹೇಗೆಲ್ಲ ಆಟ ಆಡಿಕೊಂಡು ಮಾತಾಡ್ಕೊಂಡು ಹೋಗಿದ್ದೀವಿ ಅಂತ ನೋಡಿ. ಹಾಂ ಫಸ್ಟ್ ಸ್ಟ್ಯಾಂಡ್ ಕ್ಲಚ್ ಮತ್ತೆ ಓಕೆ ಓಕೆ ನೀವು ಬಿಡಿ ಹೋದ್ನಲ್ಲ ನೀವು ಕೈ ಫ್ರೀ ಬೇಡಿ ನಮ್ದು ಇದು 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 ಓಕೆ 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 ಹಾಂ ನಾ ಸ್ಲೋಲಿ ಬಿಡ್ತೀನಿ ಬಿಡು, ಮತ್ತೆ ನೀನು ಟೈಟ್ ಆಗಿ ಹಿಡ್ಕೊತೀಯಾ? ನಾ ಬ್ಯಾಲೆನ್ಸ್ ಮುಗಿತಲ್ಲ ಆಮೇಲೆ ಹಿಂಗೆ ಕೂರು ಬಿಡ್ತೀನಿ. ಓಕೆ ಓಕೆ ಕುಂಡಿ ಸುತ್ತ ಅದೇ ಸೋಫಾ ಮೇಲೆ ಕುಂದ್ರು ಬೇಡ. ಇಲ್ಲ ಸರಿ ಸ್ಟಾರ್ಟ್. ನೀವು ಕೈ ಟೈಟ್ ಹಿಡ್ದಿದ್ದೀರಾ ಬಿಡಿ. ಎಷ್ಟು ಕೊಡ್ಬಾಲಿ ಬಾ ಹೊಟ್ಟೆ ಇಲ್ಲ 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 ಕಾಲ್ ಮೇಲೆ ಕಾಲಿ ಸಿಗ್ತಾ ಇಲ್ಲ. ಓಕೆ 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 ಹಾಂ ಹಾಂ ಬಾಯ್. ಕ್ಲಚ್ ಹಿಡಿ. ಎಷ್ಟು ಕೊಡ್ಬೇಕು ಕ್ಲಚ್ ಎಷ್ಟು ಕೊಡ್ಬೇಕು ಗೇರ್ ಹಾಕಿ ಹಿಂದೆ ಓಕೆ ಹಾಕಿನ ಸರ್. ಹಾಂ ಅದಕ್ಕೆ ಕ್ಲಚ್ ಹಿಡಿದು ಎಷ್ಟು ಕೊಡ್ಬೇಕು. ಕ್ಲಚ್ ನೀನೇ ಆಪರೇಟ್ ಮಾಡ್ತಾ ಇದ್ದೀರಾ, ಓಕೆನಾ? ಓ ಸೂಪರ್. ಕಾಲಾಗ ಬ್ರೇಕ್ ಹೊಡಿ. ಕಾಲಾಗಿನ ಬ್ರೇಕ ಯಾವುದು? ಕಾಲಾಗ ಹೊಲಕಿಂದು ಅಲ್ಲಿ ಸ್ಲೋ ಬಿಡ್ತೀನಿ ಬಿಡ್ರಿ. ಹುಡುಗಲ್ಲಿ ಏನಾರ ಬಿಟ್ಟು ಏನು ಮಾಡಕ್ಕಾಗಲ್ಲ. ವೇಟ್ 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 ಕರ್ಕೊಂಡು ಹಾಕ್ರೆ ಬೇಕಲ್ಲ. ನೀನು ಮಾಸ್ ತೆಗೆದ್ರೆ ಗೊತ್ತಾಗತ್ತೆ ನೀನ ಪಲ್ಲವಿ ಏನಂತ. ಮಾಸ್ ತೆಗಿನ ಹಿಡ್ದು ಬ್ಯಾಲೆನ್ಸ್ ಆಯ್ತಾ ಇಲ್ಲ, ನಾನು ಬಿಟ್ಬಿಡ್ತೀನಿ ಬೈಕ್. ಮತ್ತು ವೇಟ್ ಸ್ಟಾರ್ಟ್ ಮಾಡಿ ಗಾಡಿ. ಫಸ್ಟ್ ಗೇರ್. ನಾ ಸ್ಲೋ ಮೋಷನ್ ಬಿಟ್ಟು ನಂಗೆ ಅದು ಗಾವ ಆಗಲ್ಲ. ನೀ ಸುಮ್ಮನೆ ಎಲ್ಲ ಗಾವ ಆಗಲ್ಲ ಅನ್ಕೊಂತೀನಿ. ಸರಿ ಸರಿ ಬಿಟ್ಟೆ. ಕೈ ಕಾಲ್ ಮ್ಯಾಗ ಸರಿ ಓಕೆ ಬಿಡು. ಇದು ಬಿಟ್ಟು ಗೇರ್ ಚೇಂಜ್ ಮಾಡ್ಬೇಕಾ? ಇದನ್ನ ಹಿಡಿದು ಗೇರ್ ಚೇಂಜ್ ಮಾಡ್ಬೇಕಾ? ಇದು ಓಕೆ. ಈಗ ಇದು ಎಕ್ಸಲೇಟರ್ ಆಯ್ತು. ಸರಿ ಸ್ವಲ್ಪ ನೀನ್ ನನ್ ಕೈ ಮೇಲೆ ಇಡುವುದನ್ನ ಹೇಳ್ತೀನಿ. ಇಲ್ಲ ನನಗೆ ಬ್ಯಾಲೆನ್ಸ್ ಆಗಲ್ಲ, ನೀನ್ ಆತರ ಹಿಡಿಯೋದು. ನೀನೇ ಮೂವ್ ಮಾಡ್ತಿದ್ದೆ ಅನ್ಸೈತೆ ನನ್ಗೆ. ಓಕೆ ವಾವ್ ಕಲ್ತ್ಬಿಟ್ಟೆ. ಇದು ರೈಟ್. ಅದೇ ನಂಗೆ ಗಾಡಿ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ, ಯಾಕೆ ಗೊತ್ತಾ? ರೈಟ್ ಸೈಡ್ ಲೆಫ್ಟ್ ಸೈಡ್ ಅಂತೆಲ್ಲ. ವೇಟ್ ವೇಟ್ ನನ್ ಕೈ ಕೈ ಕೊಡು. ತಡ್ಕೊ ಒಂದು ನಿಮಿಷ, ನಾ ಕಾಲ್ ಮ್ಯಾಗ ತಗೋತ ಕೊಡಂಗಿಲ್ಲ ಅಂತ ಇದು ಮಾಡಿಲ್ಲ. ಗೇರ್ ತಕೋ, ಇನ್ನು ಮುಂದೆ ಹಾಕ್ಲೇಪ. ಸರಿನಾ? ಇನ್ನೊಂದು ಹಾಕೆ, ಇನ್ನೊಂದು ಹಾಕೆ. ಹಂಗೂ ಹಿಂಗೂ ನಾನಂತೂ ಬೈಕ್ ಓಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಈಗ. ಮತ್ತೆ ಸ್ಲೋ ಆಗಬಾರ್ದು, ಗಾಡಿ ಸ್ಲೋ ಆತಂದ್ರೆ ಮುಗಿತು. ಎಕ್ಸ್ಟ್ರಾ ಕೊಡಕತ್ತಿ ಇಷ್ಟೇ. ಇಲ್ಲ 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 ಕೊಟ್ಟಿಲ್ಲ. ಮತ್ತೆ ಏನ ಮುಗಿತು ಹಾಕ್ಬಿಡು ಗಾಡಿ. ನೀ ತಪ್ಪು ಮಾಡಿದ ಅದು ಹೇಳ್ಬೇಕಲ್ಲಿ. ಗೇರ್ ಚೇಂಜ್ ಮಾಡ್ಕೋ. ಓಕೆ ಸ್ಪೀಡ್ ಹೋದ್ರೆ ಗಾಡಿ ಗೇರ್ ಚೇಂಜ್ ಮಾಡ್ಕೋಬೇಕು. ಯಾಕೆ ಗೇರ್ ಒಮ್ಮೆ ಶುರು ಹಚ್ಕೊಂಡ್ಬಿಡ್ದ ಹಂಗೆ ಒಂದ ತಕೋಬೇಕು ಗೇರ್.
1 ಕಿಲೋಮೀಟರ್ ಹೋಗ್ತಾಗ ಒಂದ್ ಗೇರ್ ತಕೋಬೇಕು. ಹೌದಾ ನೀ ಹಂಗವ ಕೂಸು ಒಮ್ಮೆ ಸೋ ಅಂತೇಳಿ ಯಾರ ಕೈ ಬಿಟ್ಲ ನಾನ್ ಏನ್ ಮಾಡ್ತೀನಿ ನೀನ್ ಗಾಡಿ ಕಲ್ ಸುರ ಹ್ಯಾಂಡಲ್ ಕೊಡಕತ್ತಿಲ್ಲ ಅಲ್ಲಿ ನಿಂದೊಂದ್ ನನ್ನ ಕೈ ಇಟ್ಟು ಹ್ಯಾಂಡಲ್ ಬಿಟ್ಟು ಮತ್ತೆ ಹ್ಯಾಂಡಲ್ ಕೊಡಕತ್ತಿಲ್ಲ ಎಲ್ಲಿ ಕೊಡ್ಲಿ ತಗೋ ಹಿಡ್ಕೋ ಏನು ಮಾಡಕ್ ಗೇರ್ ಹಾಕಿಲಿ ಜೋತ ಇದು ಇದ್ದಂಗೆ ಬೀಳ್ತಾಪ ಈಗ ಒಂದ ಕಡೆ ಬಿದ್ದಂತ ಅಂದ್ರೆ ಅಪ್ಪು ಯಾಕೆ ಮೇಲೆ ಹೊಂಟಿದ್ಯಾ ಬ್ಯಾಲೆನ್ಸ್ ಮಾಡು ಮತ್ತೆ ನಾನು ಒಬ್ಳೆ ಹೊಡಿಯಲ್ಲ ಆಮೇಲೆ ನೋಡಿ ಎಲ್ಲಾರು ಗಟ್ರಗ್ ಹಾಕ್ಬಿಡ್ತೀನಿ ಅಂದ್ರೆ ನನ್ ಕೈಲಿ ಹ್ಯಾಂಡಲ್ ಕೊಡು ನೀನ್ ಜಸ್ಟ್ ಮೇಲ್ ಅಷ್ಟೇ ಈ ಕಡೆ ಯಾಕೆ ಬರ್ತೀನಿ ಸರಿ ಲೈಟ್ ಲೈಟ್ ಕ್ಯಾಮ್ರಾ ಲೈಟ್ ಕ್ಯಾಮ್ರಾ ಆಕ್ಷನ್ ಇಲ್ಲಿ ಯಾರೋ ವಿಡಿಯೋ ಮಾಡ್ತಾ ಇದ್ದಾರೆ ನಮ್ಗೆ ಇದು ನಡೆದಿಲ್ಲ ಇರ್ತೀನಿ ಎಷ್ಟು ಹಾಕೊಡ್ತೀಯ ಅಷ್ಟು ಸರಿ ಓಕೆ ನಾ ಮೂವ್ ಆಗಾಯ್ತು ಮೂವ್ ಮಾಡ್ಕೊಂಡು ಕಾಲ್ ಮ್ಯಾಕ್ ಫಸ್ಟ್ ನೀ ತಗೊಂಡ್ಮೇಲೆ ಎನಿ ಮೋನಿಂಗ್ ಬಿಡ್ಲೆ ಮತ್ತೆ ಪೂರ ಬಿಡ್ತಿಲ್ಲ ಬಿಡ ಮತ್ತೆ ಹಿಡ್ಕೊಳ್ಳಿಕ್ಕೂ ಕಷ್ಟ ಗೇರ್ ಚೇಂಜ್ ಮಾಡೆ ನಿಂಗೆ ಇರಾಕ ಹಾಕಿನಿ ನಿಜವಾಗ್ಲೂ ಹಾಕಿನಿ ಕೈ ಬಿಡ್ಲಿ ಕೈ ಬಿಡಂದ್ರೆ ಬಲಗೈ ಬಿಟ್ಕೊಂಡು ಕುಂತ್ರ ಇದನ್ನ ಈಗ್ಲಾರು ಹಿಡ್ಕೊಳ್ಳ ಹ್ಯಾಂಡಲ್ ಇಲ್ಲ ನೀವೇ ಮಾಡ್ತೀರಾ ನಾನು ಹಿಂದೆ ಕುತ್ಕೋತೀನಿ ಬಿಡಿ ಓಡಿಸಿ ಮಾಡ್ಬೇಕು ಅವಾಗ ಕಾಡಲ್ಲ ಅಂತ ಹಾಕೋದಲ್ಲ ಆ ಕಾಲಲ್ಲಿ ಬ್ಯಾಲೆನ್ಸ್ ಆಯ್ತಾ ಇಲ್ಲ ನೋಡು ನಿನ್ ಟಾರ್ಗೆಟ್ ಬಸ್ ಈಗ ಬುದ್ಧಿ ಬಿಡ್ಬೇಕ ನನ್ನ ಮಗನ್ ಬಸ್ನಲ್ಲಿ ಜನ ಎಲ್ಲ ಹೋಗ್ಕೊಂಡ್ಬಿಡ್ತಾರ ಯಾಕೆ ಹೋಗ್ಕೋತಾರ ಹೋಗೇ ಬಿಟ್ಟಿರ್ತಾರಲ್ಲ ಅವ್ರ ತಗೊಂಡ್ ಹೋಗ್ಕೊಳಕ್ ಯಾರು ಬರಲೇಬೇಕಲ್ಲ ಮತ್ತೆ ಎಕ್ಸಿಟ್ ಕೊಡು ಹಂಗ ಎಕ್ಸಿಟ್ ಕೊಡು ನೀ ಹೇಳ ಈಸಿ ಒಂದ್ ನಿಮಿಷ ಬಸ್ಗೆ ಹೋಗ್ಬಿಟ್ಟು ಕೂತ್ಬಿಡ್ತೀನಿ ಚೇಂಜ್ ಮಾಡು ಗೇರ್ ಇಸು ಒಮ್ಮೆ ಚೇಂಜ್ ಮಾಡಬೇಡ ಇಲ್ಲ ಇಲ್ಲ ಬಾ ಅಂತ ಹೇಳಿ ತಪ್ಪಿಸ್ಬಿಟ್ಟಾವ ಪಾಪ ಅದ್ರಲ್ಲಿರೋ ಜನಕ್ಕೆ ಆಯನ್ ಐತೇನಾ ಒಮ್ಮೆ ಹಾಕುವಂಗಿಲ್ಲ ಗೇರ್ ಐದು ಹಾಕ್ತಾರಲ್ಲ ಆ ಟೈಪ್ ಹಾಕಕ್ ಹೋಗ್ಬೇಡ ಮಂತ್ರ ಹೋಗತ್ತೆ ಊದ್ ಬಿಡೋಣ ಉಸು ಮಂತ್ರ ಹೇಳಕ್ ಬರಲ್ಲ ಫಸ್ಟ್ ಫ್ರಂಟ್ ಆಮೇಲೆ ಸೆಕೆಂಡ್ ಹಿಂದೆಗಡೆದಾ ಹೇಳಕ್ಕಾಗ್ತಿಲ್ಲ ಈಗ ಗಾಡಿ ಸೊಟ್ಟತಿಲ್ಲ ಈಗ ತಾಣ ಇದು ಹಾಕತಿ ಬರ್ರ ಸ್ಟಾರ್ಟ್ ಆಗತ್ತೆ ಆಗೋತಿಂಗ ಅನ್ನಕತ್ತಿಲ್ಲ ಇದಕ್ಕೆ ನೋಡಿ ಬಲಗಡೆ ಆಕ್ಸಿಲೇಟರ್ ಸ್ಲೋ ಮಾಡ್ಬೇಕು ಸ್ವಲ್ಪ ಸ್ಲೋ ಮಾಡೋದಕ್ಕೆ ಇದು ಹಿಡಿಬೇಕು ಗೇರ್ ಹಾಕಿ ಹಿಂದೆನಾ ಬಿಟ್ಟೆ ಗಾಡಿ ಸ್ಲೋ ಆಗ್ತದೆ ಹಿಂಗ್ ಮಾಡಕ್ ಸ್ಟಾರ್ಟ್ ಆಗತ್ತವ ಆಯ್ತು ಕತೆ ಇವತ್ತು ಊರ್ ಮುಟ್ಟಿದಂಗೆ ನಾವು ಈಗ ಒಂದೇ ಸ್ಪೀಡ್ ಅಲ್ಲಿ ಹೋಗ್ತಿರ್ತೀಯಪ್ಪ ನೀನು ಸ್ಪೀಡ್ ಹೊಡ್ತೀಗ ಟಚ್ ಚೇಂಜ್ ಮಾಡೋ ಟಚ್ ಇಲ್ಲಿ ಸ್ಲೋ ಮಾಡೋ ಗೇರ್ ಹಾಕಿ ಸ್ಪೀಡ್ ಇದ್ದಾಗ ಟಚ್ ಇದಾವ ಭಾಳ ಅವಶ್ಯಕತೆ ಇರಂಗಿಲ್ಲ ಜಾಸ್ತಿ ಮಾಡು ಇಲ್ಲ ಇಷ್ಟ ಮಾಡ್ಕೊಂಡು ಭಾಳ ಚೇಂಜ್ ಕಾರ್ ನಾವು ನಮ್ಗಿಂತ ಸ್ಪೀಡ್ ಹೋಯ್ತವನೆ ಏ ನಿಮ್ಮವನು ಹೊಳೆ ಕೊಡ್ತಾವಂಗ ನೀ ಏನು ಆಕ್ಚುಲಿ ಸ್ಲೋ ಮಾಡು ಗೇರ್ ಚೇಂಜ್ ಮಾಡು ಸರಿ ಹಿಂದೆ ಗೇರ್ ಬೇಕು ಈಗ ಒಟ್ಟ ಇದು ಮಾಡಕ್ ಹೋಗ್ಬೇಡ ಕೊಡು ಸಣ್ಣಗ ಕೊಡು ಭಾಳ ಕೊಡಕ್ ಹೋಗ್ಬೇಡ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವ್ರು ನನ್ಗೆ ಬೈಕ್ ಕಳಿಸ್ತಾರೆ ಇವತ್ತು ನಾ ಇಲ್ಲ ಅಂತಾರ ಟ್ಯಾಗ್ನ್ಯಾಗ ಯಾವ್ದೋ ಬ್ರಿಡ್ಜ್ನ್ಯಾಗ ಭಾರಿ ಹೇಳಕತ್ತ ಇರ್ಲಿ ಇರ್ಲಿ ನಾನ್ ಕಳ್ಸ್ಕೊಂಡು ಮುಂದಿನ ಗೇರ್ ಹಾಕೋ ಹಚ್ಚಿಡು ನಿಮ್ಗೆ ಸಂಬಂಧ ಇಲ್ಲ ರಾಜವಂಶದವ್ರು ಏನ್ ನಿಮಗೆ ರಾಜಮಾರ್ಗ ಮಾಡಿಕೊಡಾಕ ಎಲ್ಲಾರು ಎಲ್ಲಿ ಹಿಡ್ದಿದ್ದಿ ಎಲ್ಲಿ ಬ್ರೇಕ್ ಬ್ರೇಕ್ ಅನ್ನೋದು ಇನ್ನೊಂದ್ ಕ್ಲಾಸ್ಲಿ ಯಾವ್ದು ಇಟ್ಟದಕ್ಕ ಬ್ರೇಕ್ ಅಂತ ಹೇಳಕತ್ತಿ ಏನ್ ಅದನ್ನ ಸ್ಕೂಟಿ ಆಗ್ಲಿಲ್ಲ ಮೊದ್ಲಿಗೆ ಬೈಕ್ ಅಲ್ಲಿರೋ ಪಾರ್ಟ್ಸ್ ಗಳದು ನೇಮ್ಗಳನ್ನ ಕರೆಕ್ಟ್ ಆಗಿ ಫಸ್ಟ್ ಇದು ಕ್ಲಚ್ ಈ ಕಡೆ ಬ್ರೇಕ್ ಕೆಳಗಿಂದ ಒಂದು ಬ್ರೇಕ್ ಹೊಡಿ 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 ಯಾಕ ಬ್ರೇಕ್ ಎದಕ್ಕೆ ಹಾಕ್ತಿಲ್ಲ ಸ್ಟಾಪ್ ಮಾಡ್ತೀವಿ ಇಲ್ಲ ಹಂಗೇನಿಲ್ಲ ನಾನು ಇನ್ನ ರೂಪ್ತಿ ಮಾಡಲೆ ನಿಂಗ್ ಬೇಡ ಅಂದ್ರೆ ನೀನೇ ಓಡ್ಸು ಬಾ ನಾನು ಹೋಗ್ಲ ಹಂಗಲ್ಲ ನೀ ಹೇಳಕತ್ತಿದ್ದು ಕರೆಕ್ಟ್ ಹೋಗು ನೋಡ್ ನಾನು ಹಿಂಗ್ ಕರೆಕ್ಟ್ ಆಗಿ ಓಡಿಸ್ತೀನಿ ಕರೆಕ್ಟ್ ಅಲ್ಲ ಗೇರ್ ಚೇಂಜ್ ಮಾಡ್ಕೋ ಕ್ಲಚ್ ಎಕ್ಸಿಟ್ ಕೊಡಬೇಡ ಈಗ ನೋಡಲಿ ಇದು ಚೇಂಜ್ ಇದೆಯಲ್ಲ ಚೇಂಜ್ ಹಾಕತ್ತಿ ಹಿಂದಿಂದ ಮಾಡಿ ಹಾಕೋಡ ಮುಂದಿಂದ ಹಾಕು ಮುಂದಿನ ಆಗ್ತಾ ಈಗ ಇನ್ನೊಂದು ಹಾಕು
ಎಕ್ಸ್ಟ್ರಾ ಟ್ರ್ಯಾಕ್ ಕೊಡ್ತಿ ಯಾಕೆ ಮೂರ್ ಹಾಕ್ಸ್ತಿದ್ದೀರಾ? ಅಯ್ಯ ಸ್ಲೋ ಆಗೈತೆ ಗಾಡಿ ಪೂರಾ ಹೊಡಿ ಸ್ಪೀಡ್ ಹೊಡಿ ಗಾಡಿ ಹೊಡಿ ಸ್ಪೀಡ್ ಹೊಡಿ ಅಂತಂದ್ರೆ ಇನ್ನು ಹೋಗಿಲ್ಲಲ್ಲ ಇದನ್ನ ಬಿಡ್ರಿ. ಅದ್ರ ಮೇಲೆ ಲಕ್ಷ ಇತ್ತು ನನಗೆ ನಿಮ್ಗೆ ಏನ ಅದನ್ನ ಏನು ಜಾಸ್ತಿ ಕೊಟ್ಟಂದ್ರೆ ಕ್ಲಾಸ್ ಹಿಡಿದು ಗಾಡಿ ಮುಂದೆ ಹೊಡಿ ಕ್ಲಾಸ್ ಕೊಡು ಸಾಕು ತಗೋರು ಮಾರ ಅನ್ನಕತ್ತದ ರುದ್ರಾಕ್ಷಿ ಇಲ್ಲೇ ಬಂದು ಓ ನೆಕ್ಸ್ಟ್ ಬಸ್ ಬಂತು. ಬಸ್ ಬಂತು. ಸೈಡ್ ಹೋಗೋಣ ಪ್ಲೀಸ್. ಹೋದ ನೋಡಿ ಸೈಡ್ಗೆ ಹೋದ. ಹೌದ ಅವ್ನಿಗೆ ಭಯ ಆಗೈತೆ ನಾನು ಎಲ್ಲಾರು ಬಿಟ್ಬಿಡ್ತೀನಿ ಅಂತ. ಹಿಂದೆ ಯಾರು ಬಂದು ಬಿದ್ದಾರ ಮಾತ್ರ ನನಗೆ ಅದು ಸಂತ ಯಾಕೆ ಗುರುತಾನೆ ಮಾಡೋ ಹೋಗ್ತಾರ ಕೇಸ್ ಹಾಕ್ಬಿಡ್ತೀನಿ. ಕೇಸ್ ಹಾಕ್ತೀಯ ನೀನ್ ಹೆಲ್ಮೆಟ್ ಇಲ್ಲ ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಲ್ಲವೇ ಒಂದ್ ನಿನಗೆ ಇದು ಹೇಳ್ತೀನಿ ಗಾಡಿ ಹೊಡಿ ಆಸೆ ಇತ್ತಂದ್ರೆ ಅಟ್ರಾಕ್ಟ್ ಹೊಡಿ ಇಲ್ಲ ಮುಂದೆಲ್ಲ ಒಂದು ಖುಷಿ ಹೊಂಡ ಬರುತ್ತೆ ಹೊಂಡದಾಗ ಎಗಿರಿಸ್ಬಿಡ್ತೀನಿ. ಅಪ್ಪ ಎಷ್ಟು ಚೆನ್ನಾಗಿ ಹೊಡಿತಾ ಇದೀನಿ ನೀನು ಎಷ್ಟು ಚೆನ್ನಾಗಿ ಸೇಫ್ಟಿ ಕರ್ಕೊಂಡು ಹೋಗ್ತಿದ್ದೀರಾ ಅದು ಮೇನ್ ಎಲ್ಲೂ ಬಿಡಿಸಿಲ್ಲ ನಾನು. ಈಗ ಕ್ಲಚ್ ಹಿಡಿ ಗೇಟ್ ಬಿಡು ಅಂದ್ರೆ ಸಿಗಿಸಿ ಏನ್ಬಿಡ್ತೀವಿ ಒಂದೊಂದು ಹಾಕ್ಬೇಕು ಮತ್ತೆ ಸ್ಲೋ ಮಾಡಿ ಮತ್ತೆ ಚೇಂಜ್ ಮಾಡಿ ಮುಂದಿಂದ ಆಯ್ತಾ ಇಲ್ಲ ಯಾಕಾಗಲ್ಲ ಮುಂದಿನ ಹಾಕ್ಲಿ ಯಾರು ಆಗಿದ್ದ ಹಾಕ್ಬಾರ್ದು ನೀ ಹಾಕಿದ್ ಹಾಕೋಬೇಕು ಟೈಟ್ ಆಗಿತ್ತು ಅಪ್ಪಿ ಅವಾಗ ನಂಗೆ ನಂಗೆ ಮಾಡ್ತಿದ್ದು ಯಾಕೋ ಹೊಡಿ ಹೊಡ ಎಕ್ಸ್ಟ್ರಾ ಅರು ಕೊಟ್ರೆ ಯಾಕೆ ಇಷ್ಟು ಕೊಟ್ಟೆ ಅಂತೀಯಾ ಯಾವ್ದು ಮತ್ತ ಏ ಯಾವ ನನ್ಗೆ ಯಾರು ನೋಡಿತವನು ಬಾಂಡೆ ಬಾಂಡೆ ಹೆಂಗ್ ಮಾಡಕತ್ತಾರ ಒಳ್ಳೆ ಗಾಡಿ ಹೊಡ್ತಿದ್ದಾನೆ ಏ ನನಗೆ ಆಕ್ಸಿಡೆಂಟ್ ಮಾಡ್ತಾನೆ ಅವನಿಗೆ ಆಕ್ಸಿಡೆಂಟ್ ಮಾಡ್ತಾನೆ ನಾ ಏನು ಮಾಡಿಲ್ಲ ಮಗಳ ನನ್ನ ಮೇಲೆ ಹಾಕಿ ದುಡ್ಡು ಕೊಡ್ತಾವ ಮಾಡ ಚೇಂಜ್ ಮಾಡ ಎಲ್ಲ ಚೇಂಜ್ ಮಾಡ್ಬೇಕು ಗಾಡ್ಯಾಗ ನನಗೆ ಗೊತ್ತಿಲ್ಲ ಸ್ಕೂಟಿನೇ ಕಳ್ಸಾಕಿನಪ್ಪ ನಮ್ಮ ಬೈಕ್ ಅಲ್ಲೇ ಹೋಗು ಕೊಡ್ಲಿ ಯಾಕಂದ್ರ ಕೊಡ್ತಾ ಇದ್ದೀನಿ ನೀನು ಹಿಂಗೆ ಸಾಕಾ ಚೇಂಜ್ ಮಾಡ್ಕೊಬೇಕು ಹಿಂದಿಂದ ಮುಂದಿಂದ ಅಲ್ಲ ಆಯ್ತಾ ಇಲ್ಲ ಅದು ಆಗೈತಿ ಹೇಳ್ಬಿಡು ನನಗೆ ಗೊತ್ತಾಗಲಿಲ್ಲ ಆಗಿತ್ತು ನಿನಗೆ ಗೊತ್ತಾಗತ್ತೆ ನಂಗೆ ಖುಷಿ ಆಗ್ಲಿಲ್ಲ ಅದು ಕೊಟ್ಟಿ ಬಂಗಾರ 3 ಸಲ ಹೇಳ್ದ ಕೊಡ್ತಿ ನೀನ್ ಕಿರ್ಚಿದ್ರೆ ನನಗೆ ಭಯ ಆಗುತ್ತೆ ಹೌದು ಮತ್ತೆ ಈತ ಮೇಲೆ ಏನ್ ಮಾಡತ್ತ ಭಯ ವಾವ್ ಎಷ್ಟು ದೂರ ಹೊಡ್ಕೊಂಡ್ ಬಂದೆ ನಾನು ಗಾಡಿನ ಅವನೇ ನಿನ್ನ ಟಾರ್ಗೆಟ್ ಈಗ ಹೊಂಡ ಸ್ಲೋ 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 ಹಾ ಚೆನ್ನಾಗಿ ಮಾಡಿದಾರೆ ಇದನ್ನ ನನ್ಗೆ ಈ ತರನೇ ಲೈಕ್ ಆಯ್ತು ಕವರ್ ಎಲ್ಲ ಹಾಕ್ಸಿದ್ದೀರಾ ಹೊಂಡಕ್ಕೆ ಅಲ್ಲ ರೋಡಲ್ಲಿ ಹೋಗೋರು ಬರೋರೆಲ್ಲ ನನ್ನೇ ನೋಡ್ತವ್ರೆ ಇವಳು ಏನ್ ಬೈಕ್ ಹೊಡಿತಾವಳಲ್ಲ ಹುಡುಗಿಯಾಗಿ ಅಂತ ಸ್ಲೋ ಆಯ್ತು ಸ್ಲೋ ಆಯ್ತು ಸ್ಲೋಲಿನೇ ಇದೆ ಸಂಜೆ ತಕ ಟೈಮ್ ಆಯ್ತು ಮನೆ ಫಿಕ್ಸಿಟ್ ಆಗ್ಬೇಕು ಮೊದಲೇ ಕಮ್ಮಿ ಮಾಡುವಂತೆ ನಿನ್ನ ಆಫೀಸ್ ವರ್ಕ್ ಯಾವಾಗ್ಲೂ ಇರುತ್ತೆ ಸ್ಕೂಟಿ ತಂದಿದ್ರೆ ಎಷ್ಟು ಆರಾಮ್ಸೆ ಸ್ಕೂಟಿ ಹೊಡ್ಕೊಂಡು ಬರ್ಬೋದಿತ್ತು ನೀನ್ ಕೊಟ್ಟು ತೊಗೊಂಡ್ಬಿಡೋಣ ಸ್ಕೂಟಿ ನೀನ್ ಕೊಡ್ತಿ ನನಗೆ ಕೊಡಿಸ್ಬೇಕು ನೀನ್ ಓಡ್ಸೋದಲ್ಲ ಅಲ್ಲ ನನಗೂ ನಿನಗೆ ಕೂಡ ತಗೋದು ಮಾತ್ರ ನನ್ಗೆ ಹೇಳೇ ಕೊಡೋಲ್ಲ ನಂಗೇನ್ ಕೊಡ್ತೀನಿ ಇದ್ರ ಕೊಡ್ತಾ ಇರ್ಲಿ ಇದ್ರ ಹೊಡ್ಯಾಕ್ ಬರ್ಬೇಕು ಇದ್ರಾರ್ದ ಹೆಂಗ್ ಮಾಡಕ್ ಬರುತ್ತೆ ನಮ್ಗೆ ಓಕೆ ಬಂಗಾರ ಹಚ್ಚಿಡಿ ಕೈ ತೆಗಿ ಹಿಂದಿಂದ ಹಿಂದಿಂದ ಓಕೆನಾ ಚೇಂಜ್ ಗಾಡಿ ಸ್ಲೋ ಆಗ ಚೇಂಜ್ ಅಂದ್ರ ಗಾಡಿ ಸ್ಲೋ ಆಗಿಲ್ಲ ಬಂದ್ ಆಗ್ಬಿಡುತ್ತೆ ಈಗ ಅವಾಗ್ಲಿಂದ ಸಹಿತ ನನ್ ಕೈ ಗೇರೆ ಹಾಕಿಸ್ಲಿಲ್ಲ ನೀನು ಹೌದು ಮತ್ತೆ ಗಾಡಿ ಮೂವತ್ ಸ್ಪೀಡ್ ಇತ್ತು ಅಂದ್ರೆ ಯಾಕೆ ಬರೋಬ್ಬರ ಇತ್ತು ಯಾಕೆ ಹೇಗ್ ಗೊತ್ತಾಗುತ್ತೆ ಹೇಗ್ ಗೊತ್ತಾಗುತ್ತೆ ಹೇಗ್ ಗೊತ್ತಾಗುತ್ತೆ ಸ್ಲೋ ಇದೆ ಸ್ಲೋ ಆದ್ರೆ ಚೇಂಜ್ ಮಾಡಿ ಗೇರ್ ಫ್ರಂಟ್ ಆರ್ ಬ್ಯಾಕ್ ಸೈಡ್ ಚೇಂಜ್ ಮಾಡಂತಂದ್ರೆ ಗೇರು ಇದನ್ನ ಸ್ಲೋ ಇಟ್ಕೊಳ್ತೀನಿ ಮಾಡಿದಾಗ ಮುಂದಿನ ಗೇರ್ ಹಾಕ್ಬೇಕು ಸ್ಪೀಡ್ ಮಾಡಿದಾಗ ಹಿಂದಿನ ಗೇರ್ ಹಾಕೊಂತ ಹೋಗ್ಬೇಕು 5ನೇ ಗೇರಿಗೆ ಮುಗೀತು
ಸ್ಪೀಡ್ ಈಗ ನಾನ್ ಮುಂದಿನ ತಾನೇ ಹಾಕ್ಬೇಕು. ಭಾಳ ಚೇಂಜ್ ಮಾಡಂತ ಹಿಂದಿಂದ ಹಾಕ್ಬೇಕು. ಈಗ ಸ್ಪೀಡ್ ಹಾಕ್ಬೇಕು. ಹಾ. ಸ್ಲೋ ಆದ್ರೆ ಮತ್ತೆ ಮುಂದಿಂದ ಹಾಕ್ಬೇಕು. ಸ್ಪೀಡ್ ಇದ್ರೆ ಮಾತ್ರ ಹಿಂದೆ, ಸ್ಲೋ ಇದ್ರೆ ಫ್ರಂಟ್ ಸೈಡ್ ಹಾಕೋದು. ಅದಕ್ಕೆ ಲಿಮಿಟ್ ಅಂತ ಐತಿ. ಆ ಸ್ಪೀಡ್ ಮುಗೀತು ಅಂತಂದ್ರೆ ಗೇರ್ ಮುಗೀತು ಲಾಸ್ಟ್. ಫ್ರಂಟ್ ತಗೊಳುತ್ತೆ. ಅಲ್ಲ ಫ್ರಂಟ್ ತಗೊಳಂಗಿಲ್ಲ ಅವಾಗ. ಸ್ಲೋ ಮಾಡಿದ್ರೆ ಅಷ್ಟೇ ಫ್ರಂಟ್ ತಗೊಳುತ್ತೆ, ಇಲ್ಲ ಎರಡು ತಗೊಳ್ಳೋದೇ ಅಲ್ವಾ. ಸ್ಲೋ ಮಾಡಿದಿಲ್ಲ ಈಗ ಎಷ್ಟು ನೀವು ಮಾಡ್ಬಿಡ ಗರ್ಗ್ ಚೇಂಜ್ ಮಾಡಿ ಹಿಂದಿನ ಸ್ಪೀಡ್ ಅಂತಿಲ್ಲ ಹಿಂಗ್ ಮಾಡ್ತೀವಿ. ಓಕೆನಾ. ಬಲಗಡೆ ಆಕ್ಸಿಲೇಟರ್ ಮಾತ್ರ ಸ್ಲೋ ಕೊಡಿ. ಈ ತರ ಟರ್ನಿಂಗ್ ರೋಡ್ಸ್ ಇರುತ್ತೆ ಗೊತ್ತಾ, ಅವಾಗ ಸ್ಲೋ ಮಾಡ್ಕೊಂಡು ಗೇರ್ ಚೇಂಜ್ ಮಾಡ್ತೀವಿ. ಒಂದ್ ಗೇರ್ ಚೇಂಜ್ ಮಾಡ್ತೀವಿ. ಅದು ಮಾಡ್ಸೋದಲ್ಲ ಐತಿ ಮತ್ತೆ ಇದು ಚೇಂಜ್ ಆಯ್ತು ಈಗ. ಅದಕ್ಕೆ 5ನೇ ಗೇರ್ನಾಗ ಹೋಗೋ ಹೊತ್ತಿನಾಗ ಸ್ಪೀಡ್ ಇತ್ತು ಅಂದ್ರೆ 4ನೇ ಗೇರ್ಗೆ ಚೇಂಜ್ ಮಾಡ್ಕೋ. ಈಗ ಮುಂದೆ ಇದು ಮಾಡ್ಕೋ, ಹಿಂದಿನ ಗೇರ್ ಹಾಕೋ, ಸ್ಪೀಡ್ ಹೊಂಟದ ಗಾಡಿ. ಅಪ್ಪು ನಂಗೆ ಬೈಕ್ ಕಲ್ಸ್ಕೊಟ್ಟಿದ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಮೂಕನಾಗಬೇಕು ಜಗದೋಳು ವಾಕ್ಯಾಗಿರಬೇಕು. ನಾನು ಸಾಂಗ್ ಹಾಡು ಅಂತ ಹೇಳಿಲ್ಲ. ನಾನು ಸೆಲ್ಫಿ ಸ್ಟಿಕ್ ಅಲ್ಲಿ ಯಾಕೆ ಇದು ಮಾಡ್ತಾ ಇದ್ದೀರಾ, ಫೋನ್ ಕನೆಕ್ಟ್ ಮಾಡ್ತಾ ಇದ್ದೀರಾ, ಬಿಡಿ. ಏಯ್ ಲಾಂಗ್ ಟೈಮ್ ಮೂರ್ ಕಡೆ ಬರ್ತಾ ಇದೀವಿ ಅಂಡ್ ರೋಡ್ ಮಾಡ್ಯಾರ. ಆರಾಮ್ ರೋಡ್ ಮಾಡ್ಯಾರ. ಏರೋಪ್ಲೇನ್ ಎಲ್ಲ ಟ್ರೈನ್ ತಗೊಂಡ್ಬರ್ಬೋದು ಆರಾಮ್ಸೆ. ಹಳಿ ಬೇಡ ಏನ್ ಬೇಡ, ರೋಡ್ ಮೇಲೆನೆ ಆ ರೀತಿ ರೋಡ್ ಐತೆ ಮುಳುಗಡೆ ಊರ್ನಾಗ ರೋಡ್ ಮಾಡ್ತಾರೆ. ಜೈ ಶ್ರೀರಾಮ್. ಹೀಗೆ ಬೈಕಲ್ಲೆಲ್ಲ ಆಟ ಆಡಿಕೊಂಡು ರೈಡ್ ಮಾಡಿಕೊಂಡು ಹಾಗೆ ಕಿಟ್ಲೆ ಕೊಡ್ತಾ ಮನೆ ಕಡೆಗೆ ಬಂದ್ವಿ. ಆ್ಯಂಡ್ ಮನೆಗೆ ಬರೋ ದಾರಿಲಿ ಹನುಮಪ್ಪನ ಗುಡಿ ಇದೆ. ಊರು ಬಿದ್ದಿದ್ರು ಸಹಿತ ಆ ಗುಡೀಲಿ ಅದೇ ಪವರ್ ಇದೆ. ಹಾಗಾಗಿ ನಮ್ಮ ಮನೆಯವರು ಅಲ್ಲಿ ನಮಸ್ಕಾರ ಮಾಡಿದ್ರು. ಹಾಗೆ ಆನ್ ದಿ ವೇ ಹಾಗೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು, ಎಲ್ಲರ ಜೊತೆ ಮಾತಾಡಿ ಹಾಗೆ ಊಟ ಎಲ್ಲ ಮಾಡಿಕೊಂಡು ಮತ್ತೆ ರಿಟರ್ನ್ ನಾವು ಸಹಿತ ಹೊಲದ ಕಡೆಗೆ ಹೊರಟ್ವಿ. ಅಲ್ಲಿ ನಮ್ಮ ಮಾವನಿಗೆ ಒಂದು ಸ್ವಲ್ಪ ಟೀ ಕೊಡೋದಿತ್ತು. ಹಾಗೆ ಟೀ ಬ್ಯಾಗ್ ಎತ್ಕೊಂಡು ಹೋಗ್ಬೇಕಾದ್ರೆ ದಾರಿಲಿ ನಮಗೆ ಕೋತಿ ಅಡ್ಡವಾಗಿ ಸಿಕ್ತು. ಹಾಗೆ ಅದಕ್ಕೂ ಸಹಿತ ಹಾಯ್ ಮಾಡಿದ್ವಿ. ಆಮೇಲೆ ಬ್ಯಾಗ್ ಎತ್ಕೊಂಡು ಹೊಲದ ಕಡೆಗೆ ಬಂದ್ವಿ. ನಮ್ಮ ಹೊಲದಲ್ಲಿ ಈ ಕಡೆ ರೋಡ್ ಸೈಡಲ್ಲಿ ಒಂದು ಕಡೆ ಹೊಲ ಇದೆ, ಆಮೇಲೆ ಇನ್ನೊಂದು ಹೊಸ ಊರಲ್ಲಿದೆ. ಸೊ ಫಸ್ಟು ಈ ಕಡೆ ರೋಡ್ ಸೈಡಲ್ಲಿರೋ ಹೊಲನ ನೋಡಿಕೊಂಡು ಹೋಗೋಣ ಅಂತ ಬಂದಿದ್ವಿ. ಅಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಹುಟ್ಟಿತ್ತು. ಮಳೆ ಬರಬೇಕಿತ್ತು, ಮಳೆ ಇಲ್ದಿರೋದ್ರಿಂದ ನಮಗೆ ಒಂಚೂರು ಇನ್ನೂ ಸಸಿ ನೆಟ್ಟಿರೋದು ಇನ್ನಾರು ಸಹಿತ ಚಿಕ್ಕದಿಲ್ಲ, ಚಿಕ್ಕ ಚಿಕ್ಕದಷ್ಟೇ ಬಂದಿತ್ತು. ಹಾಗೆ ಹೊಲದಲ್ಲಿ ಒಂದು ಆಡು ಬಂದ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಕೂಗ್ತಾ ಇದ್ರು. ಆಮೇಲೆ ಆ ಆಡನ್ನು ಸಹಿತ ಓಡಿಸಿ ನಮ್ಮ ಮಾವನ ಕಡೆ ಬಂದು ಆ ಟೀದು ಬ್ಯಾಗ್ನ ಕೊಟ್ಟು ನಮ್ಮ ಹೊಲದ ಕಡೆ, ಹೊಸ ಊರಿನ ಕಡೆ ಬಂದ್ವಿ. ಅಲ್ಲಿ ಹೊಲಕ್ಕೆ ಮೇನ್ ಎಂಟ್ರೆನ್ಸ್ ಇದ್ರು ಸಹಿತ ಅಡ್ಡದಾರಿಲಿ ಕರ್ಕೊಂಡು ಹೋಗ್ಬೇಕು ಅಂತ ಇದನ್ನ ಹತ್ತಿಸ್ತಿದ್ದಾರೆ ನೋಡಿ. ಬರಲಿ ಕಾಲಡಿ ಮುಂದೆ ಮ್ಯಾಗಡಿ ಹಿಡ್ಕೊಂಡು ಕಾಣ ಕರೆಕ್ಟ್. ನೋಡಿ ಇವ ಮತ್ತೆ ಗಿಡ ಬೋದ್ಬಿಡತ್ತಲ್ಲಿ ಕಸ ಮರ ನೋಡಿ. ಬೇರೆ ದರ್ಶನ ಬರಲಿಲ್ಲ ಮತ್ತೆ ಬೇರಲ್ಲ ಇದು ಇಲ್ಲೇತಲ್ಲ ಗಿಡ, ಆ ಗಿಡ ಮಾಳಿಗೆ ಗಿಡ ಅಂತ ಅದಕ್ಕೆ. ಇಳಿದು ಹೊಲದಲ್ಲಿ ನಡ್ಕೊಂಡು ಹೋಗ್ತಾ ಹಾಗೇನೆ ಸಸಿಗಳೆಲ್ಲ ಎಷ್ಟೆಷ್ಟು ಬಂದಿದೆ ಅಂತ ಅಂದ್ಬಿಟ್ಟು ಹೊಸ ಊರಿನ ಹೊಲಗಳನ್ನ ನೋಡ್ಕೊಂಡು ಹಾಗೆ ಹೋದ್ವಿ. ಅಲ್ಲೂ ಸಹಿತ ಜಾಸ್ತಿ ಏನು ಸಹಿತ ಚಿಕ್ತಿರ್ಲಿಲ್ಲ, ಯಾಕಂದರೆ ಮಳೆನೇ ಆಗಿಲ್ಲ. ಬಿತ್ತಿದ ಮೇಲೆ ಒಂದು ಮಳೆ ಆದರೆ ನಮಗೆ ಬೆಳೆ ಚೆನ್ನಾಗಿ ಬರುತ್ತೆ. ಸೊ ಇನ್ನೂ ಆದರೂ ಸಹಿತ ಏನಂದರೆ ಚಿಕ್ಕ ಚಿಕ್ಕ ಗಿಡಗಳು ಅಲ್ಲೊಂದು ಇಲ್ಲೊಂದು ಅಷ್ಟೇ ಚಿಕ್ತಿದೆ, ಜಾಸ್ತಿ ಇನ್ನೂ ಬಂದಿಲ್ಲ. ಈಗಲೇ ಮಳೆ ಆದರೆ ತುಂಬ ಚೆನ್ನಾಗಿ ಫಲ ಬರುತ್ತೆ, ಇಲ್ಲಾಂದರೆ ಹಾಕಿದ್ದೆಲ್ಲ ನಮಗೆ ಲಾಸೇ ಆಗೋದು. ಆ್ಯಂಡ್ ಹಾಗೆ ಎಲ್ಲ ಫುಲ್ಲು ಹೊಲ ನೋಡಿಕೊಂಡು ಫಸ್ಟ್ ಇದು ಬಂದು 1ನೇ ಹೊಲ, ಇದಾದಮೇಲೆ ಒಂದು ಇದನ್ನು ದಾಟಿದ್ರೆ ಸೆಕೆಂಡ್ ಹೊಲ, ಆಮೇಲೆ ತರ್ಡ್ ಹೊಲ ಅಂತ ಬರುತ್ತೆ. ತರ್ಡ್ ಹೊಲದಲ್ಲಿ ನಮ್ಮದು ನೀರಿಂದು ಹೊಂಡ ಇದೆ. ಆ್ಯಂಡ್ ಆ ಹೊಂಡದಲ್ಲೂ ಸಹಿತ ನೀರು ಆಲ್ರೆಡಿ ಖಾಲಿ ಆಗಿಬಿಟ್ಟಿದೆ. ಮಳೆ ಆದ್ರೇ ತುಂಬೋದಲ್ವಾ, ಸೊ ಅಲ್ಲೂ ಸಹಿತ ನೀರು ಖಾಲಿ ಆಗಿಬಿಟ್ಟಿದೆ. ನಾನು ಮಾತಾಡ್ತಾ ಇದ್ದೀನಿ, ಬಟ್ ನನ್ನ ಬೈಕಲ್ಲಿ ಏನಂದರೆ ಚಾರ್ಜ್ ಖಾಲಿಯಾಗಿ ನನ್ನ ವಾಯ್ಸ್ ಏನೂ ರೆಕಾರ್ಡೇ ಆಗಿಲ್ಲ. ಆ್ಯಂಡ್ ಆದರೂ ಸಹಿತ ನಾನೇ ಸಪ್ರೇಟಾಗಿ ವಾಯ್ಸ್ ಕೊಟ್ಟು ಇದನ್ನು ವೀಡಿಯೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗಾಗಿ ಮತ್ತು ಈ ವಿಡಿಯೋನ ನಾನು ಎಡಿಟ್ ಮಾಡಿಬಿಟ್ಟು ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ನಮ್ಮ ಮನೆಯವರು ಅಲ್ಲಿ ಒಂದಿಷ್ಟು ಕಸ ಕೀಳ್ಬಿಟ್ಟು ಅದ್ರದ್ದು ಬೇರೆ ಎಷ್ಟೆಷ್ಟು ಉದ್ದ ಇದೆ ನೋಡು ಇದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ರು. ಹಾಗೆ ಒಂದಿಷ್ಟು ಅಲ್ಲೂ ಸಹಿತ ಕಸ ಎಲ್ಲ ಕಿತ್ತು
ಹತ್ತತಾ ನಿಂತ್ಕೊಂಡ್ರು. ಆದರೆ ತುಂಬ ಇದ್ದಿದ್ದರಿಂದ ಇದು ಪೂರ್ತಿ ಇವತ್ತು ಆಗಲ್ಲ, ಕತ್ಲಾಗೋಗುತ್ತೆ, ಜಲ್ದಿ ಹೋಗ್ಬಿಟ್ಟು ನೋಡಿಕೊಂಡು ರಿಟರ್ನ್ ನಾವು ಊರಿಗೆ ಹೋಗೋಣ ಅಂತಂದ್ಬಿಟ್ಟು ರಿಟರ್ನ್ ಹೊರಟ್ವಿ. ಆ ಕಡೆ ಹೊಂಡ ಇದೆ, ಹೊಂಡದ ತನಕ ಹೋಗಿದ್ದೆ, ಬಟ್ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಈ ಕಡೆ ಆಮೇಲೆ ನಡ್ಕೊಂಬರ್ತಿದ್ದಂಗೆ ಅಲ್ಲೆಲ್ಲ ಕಲ್ಗಳಿತ್ತು ಅಂತ ಒಂದಿಷ್ಟು ಕಲ್ಗಳನ್ನೆಲ್ಲ ನಮ್ಮ ಮನೆಯವರು ಎತ್ತಿ ಹಾಕ್ತಾಯಿದ್ರು. ಆ್ಯಂಡ್ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ನೀರೆಲ್ಲ ಕುಡಿದು ರಿಟರ್ನ್ ನಾವು ಸಹಿತ ಹೊರಟಿದ್ದಾಗಿತ್ತು. ಏನಂದರೆ ಹೊಲ ನೋಡಿದ್ದು ತುಂಬ ಖುಷಿಯಾಯಿತು. ಬಟ್ ಮಳೆ ಇದ್ರೇ ಬೆಳೆ, ನಮಗೆ ಅಂತಲ್ಲ ಎಲ್ಲ ಹೊಲದವರು ಸಹಿತ ಇವಾಗ ಬಿತ್ತಿದ್ದಾರೆ. ಈಗ ಒಂದು ಮಳೆ ಬರಬೇಕು, ಮಳೆ ಬರಲಿಲ್ಲ ಅಂತಂದರೆ ಎಲ್ಲರಿಗೂ ತುಂಬ ಅಂದರೆ ತುಂಬ ಲಾಸ್ ಆಗುತ್ತೆ. ಹಾಗೆ ನಾನು ಸಹಿತ ದೇವ್ರ ಹತ್ರ ಬೇಡ್ಕೊಂಡು ಇವತ್ತು ಮಳೆ ಆಗಲಪ್ಪ ಅಂತ ಹೇಳ್ತಾ ಕೇಳಿಕೊಂಡು ಅಲ್ಲಿಂದ ನಾವು ಸಹಿತ ಹೊರಟ್ವಿ. ನಾನು ಫೋನಲ್ಲಾರು ಮಾಡಿದೆ, ಅದಕ್ಕೆ ಏನಾಗುತ್ತೆ ಲಗೇಜ್ ಎಲ್ಲ ನಾನೇ ಹೊತ್ಕೊಂಡು ಬರಬೇಕಾಗುತ್ತೆ ನನಗೆ. ಅದಕ್ಕೆ ನಾನು ನಿಮ್ಮ ಜೊತೆ ಬರೋಲ್ಲ. ನಿಮ್ಮ ಜೊತೆ ಬಂದರೆ ಲಗೇಜ್ ಎಲ್ಲ ನಾನೇ ಹೊತ್ಕೊಬೇಕು. ಸಾಕು ನನ್ನ ವೀಡಿಯೋ ನೀನು ಮಾಡಿ ಮಾಡಬೇಡ ಅಂದಮೇಲೆ ಮಾಡಬಾರ್ದು ಅಷ್ಟೇ. ಇಂಥ ಜಗ್ಗ ನಾನು ಒಳಗಡೆ ಇಲ್ಲ, ನಾನು ಇಂಥ ಜಗ್ಗದಲ್ಲ ಜರಿ ತಪ್ಪಿ ಕೈ ಹಿಡ್ಕೋಬೇಕು. ನಾ ಬಂದಿಲ್ಲ ಮತ್ತೆ ಅಲ್ಲೇ ಆಸೆ ನಮ್ಮ ಕಾಲು ಜರಿ ಯಾಕೆ ಜರದ ಕೂಡ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಇಡ್ಬೇಕು, ಜರದ ಕೂಡ ನೆಕ್ಸ್ಟ್ ಸ್ಟೆಪ್ ಇಡ್ಬೇಕು. ಜರಂಗಿಲ್ಲ ಅಳ ಬಾ, ಜರಂಗಿಲ್ಲ ಬಾ ಅಮ್ಮ, ನಾ ಬಂದಿಲ್ಲ ಅವು ಮುಳ್ಳವು. ಜಿಗ್ದೆ ಮುಳ್ಳು ನೋಡಿ ನಾನು ಕಾಡಿಸ್ಬೇಕು ಅಂತ ಎಷ್ಟೆಲ್ಲ ನಮ್ಮ ಮನೆಯವರು ಕಿಟ್ಲೆ ಮಾಡ್ತಾರೆ ಅಂತ ಅದೆಲ್ಲ ಮುಗಿಸ್ಕೊಂಡು ಈ ಕಡೆ ಬಂದ್ವಿ. ಇದು ನಮ್ಮ ಹೊಲ್ದ ಹತ್ರ ಇರೋ ಕೆನಲೆಲ್ಲ ಫುಲ್ಲು ಎಷ್ಟು ಬತ್ತೋಗಿದೆ ನೋಡಿ. ಮಳೆ ಆಗಲೇಬೇಕು ಎನಿ ಕಂಡೀಷನ್. ಆ್ಯಂಡ್ ಬೇರೆಯವ್ರ ಹೊಲಗಳನ್ನೂ ಸಹಿತ ನೋಡ್ತಾ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಕಾಮನ್ ಬಿಲ್ ಸಹಿತ ಮೂಡ್ತು. ಹಾಗಾದರೆ ಮಳೆ ಬರುತ್ತೆ ಅಂತ ಖುಷಿ ಆಯಿತು, ಬಟ್ ಮಳೆ ಬರಲಿಲ್ಲ. ಹಾಗೆ ಬರ್ತಾ ಒಂದಿವೆ ನಾವು ಮಾರ್ಕೆಟ್ಗೆ ಹೋಗೋದಿತ್ತು. ಬಾಗಲಕೋಟೆಗೆ ರೀಚ್ ಆಗಿ ಆಮೇಲೆ ಮಾರ್ಕೆಟ್ಗೆ ಹೋಗಿ ನಮ್ಮ ಮಾವಂದು ಒಂಚೂರು ಮೆಡಿಸಿನ್ಸ್ ಎಲ್ಲ ತೊಗೊಳೋದಿತ್ತು. ಹಾಗೆ ಮಾತ್ರೆ ತೊಗೊಂಡು ಅಲ್ಲಿಂದ ಬರ್ಬೇಕಾದ್ರೆ ನಮ್ಮ ಗಾಡಿ ಕೈ ಕೊಟ್ಬಿಡ್ತು. ಯಾಕಂದರೆ ಪೆಟ್ರೋಲೇ ಖಾಲಿಯಾಗಿದೆ. ನಮ್ಮ ಮನೆಯವ್ರಿಗೆ ಪೆಟ್ರೋಲ್ ಹಾಕೋದು ಮರ್ತೋಗ್ಬಿಟ್ಟಿದೆ. ಅರ್ಧ ದಾರಿಲೇ ಕೈ ಕೊಟ್ಟು ಪೆಟ್ರೋಲ್ ಹಾಕ್ಸ್ಕೊಬರ್ತೀನಿ ಅಂತ ಹೋದರು. ನಾನು ಅಲ್ಲೇ ಆನ್ ದಿ ವೇ ನಡ್ಕೊಂಡು ಹೋಗ್ತಿರ್ತೀನಿ, ನೀವು ಹಾಕಿಸ್ಕೊಂಡು ಬನ್ನಿ ಅಂತ ಹೊರಟಿದ್ದೆ. ನನಗೆ ಅಂತ ನಮ್ಮ ಮನೆಯವರು ಬಜ್ಜಿ ಕೊಡಿಸಿದ್ರು. ಆ ಕವರ್ನ ಇಟ್ಕೊಂಡು ಹಾಗೆ ಒಬ್ಬಳೇ ನಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನಡ್ಕೊಂಡು ಹೋಗ್ತಿದ್ದಂಗೆ ನಮ್ಮ ಮನೆಯವರು ಸಹಿತ ಬಂದು ಪಿಕ್ ಮಾಡಿಕೊಂಡು ಮನೆ ಕಡೆಗೆ ಕರ್ಕೊಂಡ್ಬಂದರು. ಇದು ನನ್ನ ಮಿನಿ ಲಾಗ್ ಆಗಿತ್ತು. ಈ ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.